ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪಂಚದಶೋऽಧ್ಯಾಯಃ. ಪುರುಷೋತ್ತಮಯೋಗಃ. ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರಃ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯಾತ್. ಈ ಶರೀರದೊಡೆಯನು ದೇಹವನ್ನು ಬಿಡುವಾಗ ಮತ್ತು ಇನ್ನೊಂದು ಶರೀರವನ್ನು ಪಡೆಯುವಾಗ ವಾಯುವು ಗಂಧಗಳನ್ನು ಅವುಗಳ ಮೂಲದಿಂದ ಹೊತ್ತುಕೊಂಡು ಹೋಗುವಂತೆ ಅವುಗಳನ್ನು ತೆಗೆದುಕೊಂಡು ಹೋಗುತ್ತಾನೆ. ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಒಂದೆಡೆಯಿಂದ ಇನ್ನೊಂದೆಡೆಗೆ ಚಲಿಸುವಾಗ ಪೂರ್ವಭಾವಿಯಾಗಿ ಸೇರಬಯಸುವ ಸ್ಥಳವನ್ನು ನಿಶ್ಚಯಿಸಿಯೇ ತಾನಿದ್ದಲ್ಲಿಂದ ಹೊರಡುವುದು. ಯಾವ ಮನುಷ್ಯನೂ ತಾನು ಹೋಗುವ ಸ್ಥಳ ನಿಶ್ಚಯಿಸದೆ ಹೊರಡಲಾರ. ಹಾಗೆ ನಿಶ್ಚಯಿಸದೆ ಹೊರಟರೂ ತಾನು ಮಾಡುತ್ತಿರುವ ಕೆಲಸ ಪೂರ್ಣಗೊಳಿಸಲು ಅಥವಾ ಅದರ ಫಲ ಸ್ವೀಕರಿಸುವ ಉದ್ದೇಶವಾಗಿರುತ್ತದೆ. ಹಾಗೆಯೇ ಜೀರ್ಣಗೊಂಡ ದೇಹ ಬಿಡುವಾಗ ಸೇರಬೇಕಾಗಿರುವ ದೇಹವೂ ನಿರ್ಧಾರವಾಗಿರುತ್ತದೆ. ಜೀವನು ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹ ಸೇರುವಾಗ ತನ್ನ ಹಿಂದಿನ ಶರೀರದಲ್ಲಿದ್ದ ಮನಸ್ಸು ಮತ್ತು ಪಂಚೇಂದ್ರಿಯಗಳನ್ನು ಹೊತ್ತೊಯ್ಯುತ್ತಾನೆ. ಈ ಮನಸ್ಸು ಹಾಗೂ ಪಂಚೇಂದ್ರಿಯಗಳನ್ನು ಸೂಕ್ಷ್ಮ ಶರೀರ ಎನ್ನಲಾಗಿದೆ. ಮನುಷ್ಯ ಬದುಕಿರುವಾಗಲೂ ಮಾರ್ಗದರ್ಶನ ಮಾಡುವುದು ಮನಸ್ಸು. ಮನಸ್ಸನ್ನು ದೇಹದ ಚಾಲಕ ಎನ್ನಬಹುದು. ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗುವ ವಿಧಾನ ಹೇಳುತ್ತಿರುವ ಭಗವಂತ ಗಾಳಿಯಲ್ಲಿ ಗಂಧ ಪಸರಿಸುವ ರೀತಿಯಲ್ಲಿ ಜೀವಿಯ ಸೂಕ್ಷ್ಮ ದೇಹ ಅರ್ಥಾತ್ ಮನಸ್ಸು ಹಾಗೂ ಪಂಚೇಂದ್ರಿಯಗಳನ್ನು ಹೊತ್ತಿರುವ ದೇಹ ಪ್ರಯಾಣಿಸುತ್ತದೆ ಎನ್ನುತ್ತಿದ್ದಾನೆ. ಜೀವಿಯು ತನ್ನ ದೇಹವನ್ನು ಬಿಡುವಾಗ ನಿಶ್ಚಯಿಸಿದಂತೆ ಇಲ್ಲವೇ ಕರ್ಮಫಲದ ಆಧಾರದಲ್ಲಿ ಇನ್ನೊಂದು ದೇಹವನ್ನು ಪಡೆಯುತ್ತಾನೆ. ಹರಿ ಓಂ ತತ್ಸತ್.